ಅಂತ ಗಮನ ಹರಿಸ್ತಾ ಹೋಗೋಣ. ಕರ್ನಾಟಕ ಉಪಚುನಾವಣೆಯ ಫಲಿತಾಂಶ ಎಲ್ಲರಲ್ಲೂ ಕೂಡ ಅಚ್ಚರಿಯನ್ನು ತಂದಿದೆ. ನಿಜಕ್ಕೂ ಶಾಕಿಂಗ್ ವಿಚಾರ ಇದೆ. ಯಾರು ಕೂಡ ಊಹೆ ಮಾಡಿರಲಿಲ್ಲ. ಎಲ್ಲ ಏನು ಹೇಳ್ತಿದ್ರು, 2-1 ಆಗ್ಬೋದು ಅಂತ ಹೇಳ್ತಾ ಇದ್ರು. ಯಾವುದ್ಯಾವುದು ಅಂದರೆ ಶಿಗ್ಗಾವಿ ಫಿಕ್ಸ್. ಬೊಮ್ಮಾಯಿಯವರ ಭದ್ರಕೋಟೆಯಲ್ಲಿ, ಬೊಮ್ಮಾಯಿಯವರ ಭದ್ರಕೋಟೆ. ಆ ಒಂದಷ್ಟು ಜನ ರಾಜಕೀಯ ವಿಶ್ಲೇಷಕರನ್ನು ಕೇಳ್ಬೇಕಾದ್ರೆ ಯಾಕೆ ಸರ್ ಅಷ್ಟೊಂದು ಟಫ್ ಕಾಂಗ್ರೆಸ್ಗೆ ಅಂತಂದಾಗ, ಇಲ್ಲ ನೀವು ಕರ್ನಾಟಕದ 224 ಕ್ಷೇತ್ರದಲ್ಲಿ ಓಡಾಡಿ ಯಾವುದಾದ್ರೂ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತರ ಮತಗಳು BJP ನಾಯಕರಿಗೆ ಬೀಳುತ್ತೆ ಅಂದರೆ ಅದು ಬಸವರಾಜ ಬೊಮ್ಮಾಯಿಯವರಿಗೆ ಮಾತ್ರ ಅಂತೇಳಿ. ಅದಾದಮೇಲೆ ಬೈ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗುತ್ತೆ. ಬೈ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗ್ದಂಗೆ ವರಿಷ್ಠರು ಫೋನ್ ಮಾಡ್ತಾರೆ ಬೊಮ್ಮಾಯಿಯವರಿಗೆ, ಹಿಂದೆ ಮುಂದೆ ಏನು ಮಾತಾಡಲ್ವಂತೆ, ನಿಮ್ಮ ಮಗನಿಗೆ ಟಿಕೆಟ್ ಕೊಡ್ತಾಯಿದ್ವಿ, ಗೆಲ್ಸ್ಕೊಂಬರ್ಬೇಕು ಅಂತ ಹೇಳಿದ್ರಂತ. ಆಯಿತು ಅಂತ ಒಪ್ಕೊಳ್ತಾರೆ. ಹಿಂದೆ ಮುಂದೆ ಆಲೋಚನೆ ಮಾಡಲ್ಲ, ಭರತ್ ಬೊಮ್ಮಾಯಿನ ತೊಗೊಂಡೋಗಿ ನಿಲ್ಲಿಸ್ತಾರೆ. ಆದರೆ ಅಲ್ಲಿ ಕಾಂಗ್ರೆಸ್ನಲ್ಲಿ ಲೆಕ್ಕಾಚಾರಗಳು ಬೇರೆ ಥರ ಇತ್ತು. ಯಾರನ್ನ ಹಾಕ್ಬೋದು, ಯಾಸೀರ್ನ ಹಾಕಬೇಕಾ, ಯಾಸೀರ್ ಪಠಾಣ್ನ ಹಾಕಬೇಕಾ, ಅಥವಾ ಲಿಂಗಾಯತ ಸಮುದಾಯದವ್ರನ್ನೇನಾರು ಹಾಕಬೇಕಾ ಅಂತೇಳಿ. ಒಂದು ವೇಳೆ ಲಿಂಗಾಯತ ಸಮುದಾಯದವ್ರನ್ನ ಹಾಕಿದ್ರೆ ನಾವು ಪ್ರಬಲ ಪೈಪೋಟಿ ಕೊಡ್ಬೋದು ಅಂತೇಳಿ ಲೆಕ್ಕಾಚಾರಗಳಿತ್ತು. ಆದರೆ ಜಮೀರ್ ಅಹಮದ್ ಖಾನ್ ಅವರ ಒಂದು ಪ್ಲಾನಿಂಗ್, ತಂತ್ರಗಾರಿಕೆ ಎಲ್ಲವೂ ಕೂಡ ಇಲ್ಲಿ ವರ್ಕೌಟ್ ಆಗುತ್ತೆ. ಯಾಸೀರ್ ಪಠಾಣ್ ಅವ್ರಿಗೆ ಟಿಕೆಟ್ ಅನೌನ್ಸ್ ಆಕ್ಚುಲಿ ಏನಂತಂದ್ರೆ ಭರತ್ ಬೊಮ್ಮಾಯಿಗೆ ಟಿಕೆಟ್ ಅನೌನ್ಸ್ ಆದಾಗ ನೀವೇ ಗೆಲ್ತೀರಿ 100ಕ್ಕೆ 100 ನಿಶ್ಚಿತ ಅಂತಂದ್ರು. ಬೆಳಗ್ಗೆವರೆಗೂ ಕೂಡ ಅದೇ ತರ ಇತ್ತು. ಯಾಸೀರ್ಗೆ ಟಿಕೆಟ್ ಅನೌನ್ಸ್ ಆದಾಗ ನಿಮ್ಗೆ ಇನ್ನೂ ಸುಲಭ ಆಯ್ತು, ಕೇಕ್ ವಾಕ್ರಿ ನಿಮ್ಗೆ ಅತಿಯಾದ ವಿಶ್ವಾಸದಲ್ಲಿ ಅವ್ರಿಗೆ ಆಘಾತ ಆಯ್ತು ಅಂತ. ಬಟ್ ನಿನ್ನೆ ಬೆಳಗ್ಗೆ ನಾವು ನೋಡಿದ್ವಲ್ಲ, ಬೆಳಗ್ಗೆಯಿಂದ ನಾವು ಇಲ್ಲಿಂದ ನೋಡಿದ್ವಲ್ಲ, ಫಸ್ಟ್ ಭರತ್ ಬೊಮ್ಮಾಯಿ ಹೊರಗಡೆ ಬರ್ತಾರೆ, ಬರಬೇಕಾದ್ರೆ ಅವ್ರು ಮೂಡ್ ಆಫ್ ಆಗಿರುತ್ತೆ. ನಮ್ಮ ದಿವಿತ್ ತುಂಬ ಪ್ರಯತ್ನ ಪಡ್ತಾರೆ, 1-2 ಮಾತಾಡಿ ಸರ್ ಇನ್ನೂ ಒಳಗಡೆ ಹೋಗ್ತಾ ಇದ್ದೀರ ಅಂತ. ಮಾತಾಡಲ್ಲ ಅವರು. ಸೊ ಅಂದರೆ ಅವ್ರಿಗೆ ಮುನ್ಸೂಚನೆ ಸಿಕ್ಬಿಟ್ಟಿತ್ತು ಅಂತ ಕಾಣುತ್ತೆ. ನೋಡಿ, ಇದು ಮತ್ತೊಂದು ಕಡೆ ಸಂಡೂರು ಮತ್ತೊಮ್ಮೆ ಕಾಂಗ್ರೆಸ್ ಅಲ್ಲಿ ತುಕಾರಾಮ್ ಅವರ ಅಭಿವೃದ್ಧಿ ಕೆಲಸ ಮಾಡಿದೆ ಅಂತ ಹೇಳ್ತಿದ್ದಾರೆ. ಸಂತೋಷ್ ಲಾಡ್ ಅವರ ಒಂದು ನಾಯಕತ್ವ ಅಲ್ಲಿ ತುಂಬ ವರ್ಕೌಟ್ ಆಗಿದೆ. ಇವೆರಡು ಓಕೆ. ಆದರೆ ಚನ್ನಪಟ್ಟಣ ಬೊಂಬೆ ಆಟ ಹೆಂಗೆ ಆಡ್ತು ಗೊತ್ತಾ, ಟ್ರೆಂಡ್ ಹೇಗೆಲ್ಲ ಇತ್ತು ಗೊತ್ತಾ. ಆದರೆ ಒಂದು ಯೋಗೇಶ್ವರ್ ಅವ್ರಿಗೆ ವಿಶ್ವಾಸ ಇದ್ದಿದೆ ಎಲ್ಲಿ ಅಂದರೆ, ನಾನು ಹೋಬಳಿನಾಗ ಏನಾಗುತ್ತೋ ಗೊತ್ತಿಲ್ಲ, ಗ್ರಾಮೀಣ ಭಾಗದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಆದರೆ ಟೌನಲ್ಲಿ ನಾನು ಪಕ್ಕ ಹೊಡಿತೀನಿ ಅಂತ ಅವ್ರಿಗೆ ಕಾನ್ಫಿಡೆಂಟ್ ಇತ್ತು. ನೋಡಿ, ಫಸ್ಟ್ ರೌಂಡು ನಿಖಿಲ್, ಸೆಕೆಂಡ್ ರೌಂಡು ನಿಖಿಲ್, ಥರ್ಡ್ ರೌಂಡು ನಿಖಿಲ್, 25 ಫಸ್ಟ್ ರೌಂಡಲ್ಲಿ ಯಂತ್ರ ಇದ್ದಿದ್ದು. ಅಂದ್ರೆ ಆಮೇಲೆ 1,000 ಬಂತು. ನಿನ್ನೆ 6ನೇ ರೌಂಡ್ ವರೆಗೂ ನಿಖಿಲ್ ಲೀಡ್ ಅಲ್ಲಿ. ಅದೇ 6ನೇ ರೌಂಡ್ ವರೆಗೂ ನಿಖಿಲ್ 36, 37 ಅದು ಆಕ್ಚುಲಿ ಈ ಬೇವೂರು ಹೋಬಳಿ ಇತ್ಯಾದಿ ಹೋಬಳಿಗಳಲ್ಲಿ JDS ಸ್ಟ್ರಾಂಗ್ ಬೆಲ್ಟ್ ಎಲ್ಲಿತ್ತು, ಆ ಸ್ಟ್ರಾಂಗ್ ಬೆಲ್ಟ್ ಅಲ್ಲಿ ಇವ್ರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ವೋಟ್ ಬರಲೇ ಇಲ್ಲ. ಅಲ್ಲಿ ಎಲ್ಲಿ ಇವ್ರಿಗೆ ಕೈ ಕೊಡ್ತು ಅಂತಂದ್ರೆ, ನಾವು ಎಲ್ಲಿ ಸಾಲಿಡ್ ಆಗಿ ವೋಟ್ ಬರುತ್ತೋ ಅಂತ ಅನ್ಕೊಂಡಿದ್ವೋ ಅಲ್ಲೇ ವೋಟ್ ಬರಲಿಲ್ಲ ಅನ್ನೋದು ಇವರಿಗೆ ಆತಂಕ ಶುರುವಾಯಿತು. ಅದಾದ ನಂತರ ಯಾವಾಗ ಚನ್ನಪಟ್ಟಣದ ಕೌಂಟಿಂಗ್ ಸ್ಟಾರ್ಟ್ ಆಯಿತು, ನಿಮಗೆ 6ರಿಂದ ಏನು ನಿಖಿಲ್ ಲೀಡ್ ಇದ್ರು, ಮುಂದೆ 10ನೇ ರೌಂಡ್ ಅನ್ನೋಷ್ಟೊತ್ತಿಗೆ 20,000 ಲೀಡ್ ಬಂದ್ಬಿಟ್ರು. ಅಲ್ಲಿಗೆ ಕನ್ಫರ್ಮ್ ಆಗೋಯ್ತು. 4ನೇ ರೌಂಡ್ ಅಲ್ಲಿ 20,000 ಲೀಡ್ ಯೋಗೇಶ್ವರ್. ಟೌನ್ ಅಲ್ಲಿ ಅದು ಚನ್ನಪಟ್ಟಣ ಟೌನ್ 3 ಟೌನ್, ಆ 3 7, 8, 9ನೇ ಸುತ್ತಿನ ಮತ ಎಣಿಕೆ ಆಗಿದ್ದು ಅದೇ ಒಂದು ಭಾಗದ್ದು. ಸೊ ಅಲ್ಲಿ ಲೀಡ್ ತಗೊಂಡ್ಬಿಟ್ರು ಅಲ್ವಾ. ಹೌದು, ನಿಮ್ಗಂತೂ ಅಲ್ಲಿ ಕತ್ತಲ್ಲಿ ನಿಮ್ಮ ಹೊರಗಡೆ ಅಂತೂ ಕಾರ್ಯಕರ್ತರು ಏನು 4 ರೌಂಡ್ ಅಲ್ಲಿ ಯಾವಾಗ ಇವ್ರು 13,000 ಲೀಡ್ ಬಂದ್ರು, ಅವಾಗ ಇವ್ರು ಕನ್ಫರ್ಮ್ ಮುಗೀತಿನ್ನ ನಿಖಿಲ್ ಓವರ್ಟೇಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಆಲ್ರೆಡಿ ಪಟಾಕಿ ಹೊಡೆದ್ಬಿಟ್ರಲ್ಲಿ. ಆ ರೇಂಜ್ ಇತ್ತು. ಸೊ ಶಿಗ್ಗಾವಿ, ಸಂಡೂರು ಹಾಗೇನೆ ಚನ್ನಪಟ್ಟಣ, ಇಲ್ಲಿ ಎಲ್ಲಾ ಕಡೆ ಯಾವ ರೀತಿ ಲೆಕ್ಕಾಚಾರ ಉಲ್ಟಂ ಪಲ್ಟಾ ಆಯಿತು, ರಾಜಕಾರಣಿಗಳು ಅನ್ಕೊಂಡಿದ್ದೇನು, ಮತದಾರ ನಿರ್ಧಾರ ಮಾಡಿದ್ದೇನು, ಎಲ್ಲವೂ ಕೂಡ ನಿಮ್ಮ ಮುಂದೆ ಇದೆ. ಇದ್ರ ಹಿಂದೆ ಇದ್ದದ್ದ ಲೆಕ್ಕಾಚಾರಗಳು ಯಾವ ರೀತಿ ಇತ್ತು, ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಗೆಲುವಿಗಾಗಿ ಅಭ್ಯರ್ಥಿಗಳ ವಾಗ್ಬಾಣ. ಅಂದುಕೊಂಡಿದ್ದು ಒಂದು, ಆದ್ರೆ ಆಗಿದ್ದೇ ಮತ್ತೊಂದು. ಮಿನಿ ಸಮರದಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಹೇಳುತ್ತಿದ್ದ ಕಮಲ ನಾಯಕರ ಲೆಕ್ಕಾಚಾರ ಉಲ್ಟಾ ಆಗಿವೆ. 3 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಜಯ ಪತಾಕೆ ಹಾರಿಸಿದ್ದು, ಬಿಜೆಪಿ ಮಕ್ಕಾಡೆ ಮಲಗಿದೆ. ಮಿನಿ ಫೈಟ್ನಲ್ಲಿ ಕ್ಲೀನ್ ಸ್ವಿಪ್ ಮಾಡಿದ ಕೈ. 3 ಕ್ಷೇತ್ರ ಕಬ್ಜಾ ಮಾಡುವಲ್ಲಿ ಕಾಂಗ್ರೆಸ್ ಸಕ್ಸಸ್. ಚನ್ನಪಟ್ಟಣದಲ್ಲಿ ಗೆಲುವಿನ ನಗೆ ಬೀರುವುದು ಯಾರು ಅಂತ
ಬೆಟ್ಟಿಂಗ್ ಜೋರಾಗಿಯೇ ನಡೆದಿತ್ತು. ಸಿಪಿ ಯೋಗೇಶ್ವರ್ ಕೂಡ ಫಲಿತಾಂಶಕ್ಕೂ ಮುನ್ನ ಶಸ್ತ್ರತ್ಯಾಗ ಮಾಡಿದ ರೀತಿ ಹೇಳಿಕೆಯನ್ನು ನೀಡಿದ್ರು. ಇದರ ಬೆನ್ನಲ್ಲೇ ನಾವೇ ಗೆಲ್ಲುವುದು, ಚನ್ನಪಟ್ಟಣದಲ್ಲಿ ಸೋತ್ರೆ ನಾನು ಸೋತಂತೆ ಅಂತ ಡಿಕೆಶಿ ಸಿಪಿವೈಗೆ ಬಲ ತುಂಬಿದ್ರು. ಸಮೀಕ್ಷೆಯಲ್ಲೂ ನಿಖಿಲ್ ಪರ ಜೈಕಾರ ಹಾಕಲಾಗಿತ್ತು. ಆದರೆ ಫೈನಲ್ ರಿಸಲ್ಟ್ ಎಲ್ಲ ಉಲ್ಟಾ ಹೊಡೆದಿದೆ. ಚನ್ನಪಟ್ಟಣ ಸಿಪಿವೈ ಪಾಲು. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ 1,12,642 ಮತಗಳನ್ನು ಪಡೆದರೆ ಜೆಡಿಎಸ್ನ ನಿಖಿಲ್ 87,229 ಮತ ಪಡೆದಿದ್ದಾರೆ. ಒಟ್ಟು 25,413 ಮತಗಳ ಅಂತರದಿಂದ ಯೋಗೇಶ್ವರ್ ಗೆದ್ದು ಬೀಗಿದ್ದಾರೆ. ಗಣಿನಾಡಲ್ಲಿ ಬಂಗಾರು ಹನುಮಂತು ಪರ ಗಾಲಿ ಜನಾರ್ದನ ರೆಡ್ಡಿ ಸಂಚಾರ ನಡೆಸಿದ್ರು. ಶತಾಯಗತಾಯ ಬಂಗಾರುವಿನ ಗೆಲ್ಲಿಸಬೇಕು ಅಂತ, ಈ ಮೂಲಕ ಮೋದಿಗೆ ಗಿಫ್ಟ್ ಕೊಡ್ತೀನಿ ಅಂತ ರೆಡ್ಡಿ ಹೇಳಿದ ಮಾತು ಫಲಿಸಲಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಪರ ಸಂತೋಷ್ ಲಾಡ್ ಕ್ಷೇತ್ರದಾದ್ಯಂತ ಸಂಚಾರ ನಡೆಸಿ ಅಮೋಘ ಜಯ ಗಳಿಸಿದ್ದಾರೆ. ಅನ್ನಪೂರ್ಣಗೆ ಸಂಡೂರು. ಸಂಡೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ 93,616 ಮತಗಳನ್ನು ಪಡೆದರೆ ಬಿಜೆಪಿ ಬಂಗಾರು ಹನುಮಂತು 83,967 ಮತ ಪಡೆದಿದ್ದಾರೆ. 9,649 ಹೆಚ್ಚು ಮತಗಳ ಅಂತರದಿಂದ ಅನ್ನಪೂರ್ಣ ಜಯಗಳಿಸಿದ್ದಾರೆ. ಇತ್ತ ಶಿಗ್ಗಾವಿಯಲ್ಲಿ ಲಿಂಗಾಯತ ಮತಗಳು ಕೈ ಹಿಡಿಯಲಿಲ್ಲ. ಭರತ್ ಬೊಮ್ಮಾಯಿ ಗೆದ್ದೇ ಗೆಲ್ತೇನೆ ಅಂತ ಕನಸು ಕಾಣ್ತಿದ್ದ ಬೊಮ್ಮಾಯಿಗೆ ನಿರಾಸೆಯಾಗಿದೆ. ಸತೀಶ್ ಜಾರಕಿಹೊಳಿ ತಂತ್ರಗಾರಿಕೆ ಇಲ್ಲಿ ವರ್ಕೌಟ್ ಆಗಿದ್ದು ಯಾಸಿರ್ ಖಾನ್ ಪಠಾಣ್ ಜಯಗಳಿಸಿದ್ದಾರೆ. ಪಠಾಣ್ ಪಾಲಾದ ಶಿಗ್ಗಾವಿ. ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ 1,756 ಮತ ಪಡೆದರೆ ಬಿಜೆಪಿ ಭರತ್ ಬೊಮ್ಮಾಯಿ 87,308 ವೋಟ್ ಪಡೆದಿದ್ದಾರೆ. 13,448 ಮತಗಳ ಅಂತರದಿಂದ ಯಾಸಿರ್ ಗೆದ್ದಿದ್ದಾರೆ. ಉಪಚುನಾವಣೆಯ ಫಲಿತಾಂಶ ಹೀಗೆ ಬರುತ್ತೆ ಅಂತ ಕಾಯುತ್ತಿದ್ದವರಿಗೆ ಬಿಗ್ ಶಾಕ್ ಇದಾಗಿದೆ. ಇವಾಗಲಾದರೂ ಸೋಲಿನ ಪರಾಮರ್ಶೆ ಮಾಡಿ ಮುಂದಿನ ಹೆಜ್ಜೆ ಇಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾನು ನಿಖಿಲ್ ಅಭಿಮಾನಿ, ನನ್ನ ಸಾವಿಗೆ ನಾನೇ ಕಾರಣ, ಜೈ ನಿಖಿಲ್ ಅಂತೇಳಿ ಒಬ್ಬ ಪತ್ರ ಬರೆದಿಟ್ಬಿಟ್ಟು ನಿನ್ನೆ ಆತ್ಮಹತ್ಯೆಗೆ ಯತ್ನಿಸಿದ್ದ ಘಟನೆ ಆಗಿದೆ. ಎಲೆಕ್ಷನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯಲ್ಲಿ ಸೋಲಾದಂಥ ಹಿನ್ನೆಲೆಯಲ್ಲಿ ನಿಖಿಲ್ ಅಭಿಮಾನಿಯೊಬ್ಬ ಆತ್ಮಹತ್ಯೆಗೆ ಯತ್ನಿಸಿರುವಂಥ ಘಟನೆ ಶ್ರೀರಾಮ್ಪುರ ಗ್ರಾಮದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮಂಜುನಾಥ್ ಅನ್ನೋ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸಿದಾತ. ನಾನು ನಿಖಿಲ್ ಅಭಿಮಾನಿ, ನನ್ನ ಸಾವಿಗೆ ನಾನೇ ಕಾರಣ, ಜೈ JDS ಅಂತ ಪತ್ರವನ್ನು